ಪ್ರಧಾನಿ ನರೇಂದ್ರ ಮೋದಿ ಅವರ ಮೈಸೂರಿನ ಕಾರ್ಯಕ್ರಮ ಸಮಯಕ್ಕೆ ಸರಿಯಾಗಿ 2:55 ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಅವರ ಸ್ಪೆಷಲ್ ಫ್ಲೈಟ್ ಲ್ಯಾಂಡ್ ಆಯಿತು. ಎಲ್ಲ ಕಾರ್ಯಕ್ರಮಗಳು ಅಂದುಕೊಂಡ ಸಮಯಕ್ಕೆ ಅಂದುಕೊಂಡ ರೀತಿಯಲ್ಲಿ ಸರಿಯಾಗಿ ನಡೆದವು. 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಮಕೃಷ್ಣ ಆಶ್ರಮದವರು ನಿರ್ಮಿಸಿರುವ ವಿವೇಕ ಸ್ಮಾರಕವನ್ನು ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಿದರು. ವಿಶೇಷ ವಿಮಾನದಲ್ಲಿ ಮೈಸೂರು ಏರ್ಪೋರ್ಟಿಗೆ ಬಂದು ಇಳಿದ್ರು. ಅಲ್ಲಿಂದ ಹೆಲಿಕಾಪ್ಟರ್ನಲ್ಲಿ ಓವಲ್ ಗ್ರೌಂಡಿಗೆ ಬಂದರು. ಓವಲ್ ಗ್ರೌಂಡ್ನಲ್ಲಿ ಪ್ರೋಟೋಕಾಲ್ ಪ್ರಕಾರ ಅವರನ್ನು ಬರಮಾಡಿಕೊಳ್ಳಲಾಯಿತು. ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಬರಮಾಡಿಕೊಂಡರು. ಮುಖ್ಯಮಂತ್ರಿಗಳು ಆತ್ಮೀಯವಾಗಿ ಬರಮಾಡಿಕೊಂಡರು. ಮುಖ್ಯಮಂತ್ರಿ ಆದ ನಂತರ ದಿಲ್ಲಿಗೆ ಹೋದಾಗ ಮೊದಲನೇ ಸಲ ಏನು ಭೇಟಿ ಮಾಡಿದ್ರಲ್ಲ, ಆ ಫೋಟೋದಲ್ಲೂ ಆತ್ಮೀಯತೆ ಕಾಣಿಸ್ತಾ ಇತ್ತು, ಇಲ್ಲೂ ಕಾಣಿಸ್ತಾ ಇದೆ. 1892ರಲ್ಲಿ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದು 2 ವಾರ ಇದ್ದರು. ಈಗ ಏನು ವಿವೇಕ ಸ್ಮಾರಕವನ್ನು ನಿರ್ಮಿಸಲಾಗಿದೆಯಲ್ಲ, ಇಲ್ಲಿದ್ದರು. ಇಲ್ಲಿ ಮೈಸೂರಿನ ಮಹಾರಾಜರು, ದಿವಾನರು, ಅನೇಕ ಪ್ರತಿಷ್ಠಿತರು, ಜನಸಾಮಾನ್ಯರು ಎಲ್ಲರ ಜೊತೆಗೂ ಮಾತಾಡಿದರು. ಅವರು ಬಂದು ಹೋದ ನಂತರ ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ದೊಡ್ಡ ಆರ ಕ್ರಿಯೇಟ್ ಆಗಿಬಿಟ್ಟಿತ್ತು. ವಿವೇಕ ಸ್ಮಾರಕವನ್ನು ಅಲ್ಲಿ ನಿರ್ಮಿಸಲಾಗಿರುವ ವಿವೇಕ ಸ್ಮಾರಕ, ಅಲ್ಲಿ ಕ್ಲಾಸ್ ರೂಮ್ಸ್ ಇದ್ದಾವೆ, ಲೈಬ್ರರಿ ಇದೆ, 700 ಜನ ಕುಳಿತುಕೊಳ್ಳಬಹುದಾದಂಥ ಸಭಾಭವನ ಇದೆ, ಸಂವಾದದ ಕೊಠಡಿಗಳಿದ್ದಾವೆ. ಅದನ್ನು ಪ್ರಧಾನಿ ನರೇಂದ್ರ ಮೋದಿಯವರು ರಿಬ್ಬನ್ ಕಟ್ ಮಾಡಿ ಗಿಡ ನೆಡುವ ಮೂಲಕ ಉದ್ಘಾಟಿಸಿದರು. ಸ್ವಾಮಿ ವಿವೇಕಾನಂದರ ಫೋಟೋದ ಎದುರಿಗೆ 5 ನಿಮಿಷ ಧ್ಯಾನಕ್ಕೆ ಕೂತ್ಕೊಂಡ್ರು. ಆ ನಂತರ ವೇದಿಕೆ ಕಾರ್ಯಕ್ರಮ. ಪಾಸ್ ಇದ್ದವರಿಗೆ ಮಾತ್ರ ಅಲೋ ಇತ್ತು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದರು. ಕರ್ನಾಟಕದ ಅಭಿವೃದ್ಧಿಗೆ ಸಹಕಾರ ಕೋರಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡಿದರು. ಇವತ್ತು ವಿವೇಕಾನಂದರ ತ್ಯಾಗ ನಮ್ಮೆಲ್ಲರಿಗೂ ಕೂಡ ಇವತ್ತು ಸ್ಫೂರ್ತಿಯಾಗಿದೆ. ನಮ್ಮೆಲ್ಲರೂ ಕೂಡ ಅವರ ಶಕ್ತಿಯನ್ನು ನಾವು ಅಳವಡಿಸಿಕೊಳ್ತೇವೆ. ದಿಸ್ ಇಸ್ ಎ ಹಿಸ್ಟಾರಿಕ್ ಇವೆಂಟ್ ಆಫ್ ದಿಸ್ ಕಂಟ್ರಿ. This is not the historic event of Mysore. This is the historic event of the youth movement of this country. I remember the saying of Swami Vivekananda. He said, "Be bold-hearted when you are defeated." I am requesting him on behalf of the government of Karnataka and all of you, you should be very bold-hearted to help us, help Karnataka, save Karnataka, because the entire world is looking at India and Karnataka through Karnataka and Bangalore. So I request you, the entire state stands with you. We want to work together. We want to work with the federal state. I appeal to you, let us all work together. This is this is the Sankalpa Bhumi. In this Bhumi, at the time when our Vivekananda traveled in a train in the history, this is the great state, great city, and India has to grow with Karnataka, and Karnataka will be with you. Let us work together, make this country proud. Let us work together. Let us build Karnataka. Let us build India, a strong India. Jai Hind, Jai Bharat. साथियों, स्वामी विवेकानंद जी राष्ट्र उत्थान के लिए शिक्षा के साथ साथ समानता को भी उतना ही अहम मानते थे. शिक्षा में भेदभाव न हो, अवसरों में भेदभाव न हो. आज ये देश का विजन बन गया है. आज बेटियां भी सैनिक स्कूलों में एडमिशन ले रही है. एनडीए में बेटियां राष्ट्र के लिए योगदान दे रही है. आज मेडिकल और इंजीनियरिंग जैसी पढ़ाई मातृभाषा में करने की सुविधा हो गई है. इससे भाषा के आधार पर अवसरों में होने वाले भेदभाव पर लगाम लग रही है. मुझे विश्वास है विवेक स्मारक साधकों और श्रद्धालुओं के लिए
आत्मिक उत्थान का एक तीर्थ बनेगा। स्वामी विवेकानंद जी की प्रेरणा थी शिव ज्ञाने जीव सेवा, यानी जीव की सेवा ही शिव की सेवा है। हमें इस विवेक का स्मारक में इसलिए ऐसे युवाओं को गढ़ना है जिनके लिए समाज और राष्ट्र के हित, गरीब वंचित के दुख अपने सुख दुख से ऊपर हो, जिन युवाओं के लिए राष्ट्र प्रथम ही सर्वोपरि मंत्र हो, मां भारती की सेवा ही जिनका जीवन लक्ष्य हो। ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ನಿರೀಕ್ಷಿತ. ವಿವೇಕ ಸ್ಮಾರಕದ ಉದ್ಘಾಟನೆ ಸಂದರ್ಭದಲ್ಲಿ ವಿವೇಕಾನಂದರ ಜೀವನ, ಅವರ ಬೋಧನೆ, ಅದರಿಂದ ನಾವು ತೆಗೆದುಕೊಳ್ಳಬೇಕಾದ ಪ್ರೇರಣೆ ಇತ್ಯಾದಿ ಇತ್ಯಾದಿ ಮಾತಾಡಿದ್ರು. ಬಟ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಅಭಿವೃದ್ಧಿಗೆ ಕೇಂದ್ರದ ಸಹಕಾರ ಕೋರಿದ್ರು. ಲೆಟ್ ಅಸ್ ವರ್ಕ್ ಟುಗೆದರ್ ಅಂದರು. ಅಂದರೆ ಈ ಏನಂತೀವಿ ನಾವು ಟ್ರೆಡಿಷನಲ್ ಫೈಟಿಂಗ್ ಮೋಡ್ ಇತ್ತಲ್ಲ, ಆ ಮೂಡಲ್ಲಿ ಡಿ ಕೆ ಶಿವಕುಮಾರ್ ಅವರಿಲ್ಲ. ಮುಖ್ಯಮಂತ್ರಿ ಆದರು. ದೆಹಲಿ ಭೇಟಿ ಅತ್ಯಂತ ಸೌಹಾರ್ದಯುತವಾಗಿತ್ತು. ದೆಹಲಿಯಲ್ಲಿ ಕರ್ನಾಟಕದಿಂದ ಕೇಂದ್ರದ ಬೇರೆ ಬೇರೆ ಸೇವೆಗಳಿಗೆ ಹೋಗಿರುವ ಮುಖ್ಯವಾದ ಸ್ಥಾನದಲ್ಲಿರುವ ಅಧಿಕಾರಿಗಳನ್ನೆಲ್ಲ ಕರೆದೊಂದು ಡಿನ್ನರ್ ಹೋಸ್ಟ್ ಮಾಡಿದ್ರು. ಕರ್ನಾಟಕದ ಯಾವುದೇ ಫೈಲು ನಿಮ್ಮ ಮುಂದೆ ಬಂದರೆ ಕರ್ನಾಟಕಕ್ಕೆ ಏನೇ ಒಳ್ಳೆಯದಾಗುತ್ತೆ ಅಂದರು, ಮಾಡಿಕೊಡ್ರಪ್ಪ ಅನ್ನುವ ರೀತಿಯಲ್ಲಿ ಮನವಿ ಮಾಡಿಕೊಂಡ್ರು. ದ್ಯಾಟ್ ಮೀಟಿಂಗ್ ವಾಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅದು. ಅದಾದ ನಂತರ ಮೊನ್ನೆ ದಿಲ್ಲಿಗೆ ಹೋದಾಗ ಸಂಸದರೆಲ್ಲರನ್ನು ಒಂದು ಡಿನ್ನರಿಗೆ ಕರೆದರು. ಕಾವೇರಿ ನದಿ ನೀರು ಹಂಚಿಕೆ ವಿಷಯದಲ್ಲಿ ಕೇಂದ್ರದ ಜಲಶಕ್ತಿ ಇಲಾಖೆ, ನಂಗೆ ಕರೆಕ್ಟ್ ತಪ್ಪು ಶಬ್ದ ಹೇಳಿದರೆ ಇದು ಮಾಡ್ಕೋಬೇಡಿ, ನಾನು ಅಂದರೆ ವರ್ಡ್ಸ್ ಅಲ್ಲ ಸ್ಪಿರಿಟ್ ಹೇಳ್ತಾ ಇದ್ದೀನಿ ನಾನು. ಜಲಶಕ್ತಿ ಇಲಾಖೆ ನಮಗೆ ಸಹಕಾರ ಕೊಡ್ತಾ ಇದೆ, ಅದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ನಾನು ಏನೇನೋ ತಪ್ಪು ಮಾತಾಡೋದಿಲ್ಲ ಅಂತ ಆ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಈಗ ಲೆಟ್ ಅಸ್ ಗ್ರೋ ಟುಗೆದರ್, ಪ್ರಧಾನಮಂತ್ರಿಗಳಿರುವ ವೇದಿಕೆಯಲ್ಲಿ ಅವರ ಮಾತು. ದಟ್ಸ್ ಅ ಗುಡ್ ಅಪ್ರೋಚ್, ಆ್ಯಕ್ಚುಲಿ ಗುಡ್ ಅಪ್ರೋಚ್. ರಾಜಕೀಯವಾಗಿ ತದ್ವಿರುದ್ಧ ದಿಕ್ಕಿನಲ್ಲಿರುವವರೇ ಆಗಿರಬಹುದು, ಆದರೆ ರಾಜ್ಯದ ಅಭಿವೃದ್ಧಿ ಅಂತ ಬಂದಾಗ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅನ್ನುವ ಮನವಿ. ನೆನ್ನೆ ಆ್ಯಕ್ಚುಲಿ ನ್ಯೂಸ್ ಅವರ್ನಲ್ಲಿ ಒಂದು ರಾಂಗ್ ಮಾಡಿದ್ದೆ, ಮಿಸ್ಟೇಕ್ ಹೇಳಿದ್ದೆ ನಾನು. ಪ್ರಧಾನಮಂತ್ರಿಗಳು ದಿಲ್ಲಿಯಿಂದ ಮೈಸೂರಿಗೆ ಬರ್ತಾರೆ ಅಂತ. ನೋ, ಅವರು ಆಂಧ್ರ ಪ್ರದೇಶದಲ್ಲಿದ್ದರು. ಆಂಧ್ರ ಪ್ರದೇಶದಲ್ಲಿ ಒಂದು ವಿಮಾನ ನಿಲ್ದಾಣ ಸೇರಿದಂತೆ ಸುಮಾರು 18,000 ಕೋಟಿಯ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ, ಉದ್ಘಾಟನೆ ಅದೆಲ್ಲ ಮಾಡಿಕೊಂಡು ಬಂದರು. ಭೋಗಪುರಂ ವಿಮಾನ ನಿಲ್ದಾಣ, ಅಲ್ಲೂರಿ ಸೀತಾರಾಮರಾಜು ಏರ್ಪೋರ್ಟ್ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ಭೋಗಪುರಂ 5,640 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣ ನಿರ್ಮಿಸಲಾಗಿದೆ. ಈ ಜನ್ಜಿ ಪ್ರೊಟೆಸ್ಟ್ ನಂತರ ಪ್ರಧಾನಮಂತ್ರಿಗಳು ಭಾಗವಹಿಸಿದ ಮೊಟ್ಟ ಮೊದಲ ಸಾರ್ವಜನಿಕ ಕಾರ್ಯಕ್ರಮ ಇದು. ರ್ಯಾಲಿ, ಫಸ್ಟ್ ರ್ಯಾಲಿ. ವಿಶಾಖಪಟ್ಟಣಂನಲ್ಲಿ 460 ಕೋಟಿ ರೂಪಾಯಿಯಲ್ಲಿ ASAP ಸೆಮಿಕಂಡಕ್ಟರ್ ಪಾರ್ಕ್ ಒಂದು ನಿರ್ಮಾಣ ಆಗ್ತಾ ಇದೆ. ASAP ಸೆಮಿಕಂಡಕ್ಟರ್ ಪಾರ್ಕ್, ಅದಕ್ಕೆ ಗುದ್ಲಿ ಪೂಜೆ ಮಾಡಿದ್ರು. 13,000 ಬುಡಕಟ್ಟು ವಿದ್ಯಾರ್ಥಿನಿಯರು ಧಿಂಪಾ ನೃತ್ಯ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭವ್ಯ ಸ್ವಾಗತ ಕೋರಿದರು. ಬುಡಕಟ್ಟು ಸಮುದಾಯದ ನೃತ್ಯ ಇದು. ಯಾಕೆ ಅಂದರೆ ಸ್ವಾಗತಕ್ಕಾಗಿ ಮಾಡಿರ್ತಾರೆ ಅಂತ ಅಂತೀರಿ, ಬಟ್ ಇದಕ್ಕೊಂದು ಇಂಪಾರ್ಟೆನ್ಸ್ ಇದೆ. ಅಲ್ಲೂರಿ ಸೀತಾರಾಮರಾಜು ಹೆಸರಿನಲ್ಲಿ ನಿರ್ಮಿಸಲಾಗಿರುವ ಏರ್ಪೋರ್ಟು. ಅಲ್ಲೂರಿ ಸೀತಾರಾಮರಾಜು ಒಬ್ಬ ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರ, ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಸ್ವಾತಂತ್ರ್ಯ ಹೋರಾಟಗಾರ. 1897ರಲ್ಲಿ ಜನಿಸಿ 1924ರಲ್ಲಿ ಬ್ರಿಟಿಷರ ಕೈಗೆ ಜೀವಂತ ಸೆರೆ ಸಿಕ್ಕು ಗುಂಡು ಹೊಡೆಸಿಕೊಂಡು ಆನಂತರ ನೇಣುಗಂಬಕ್ಕೆ ಏರಿದಂಥ
ಧೀಮಂತ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲೂರಿ ಸೀತಾರಾಮರಾಜು. ಬ್ರಿಟಿಷ್ ಸರ್ಕಾರದ ವಿರುದ್ಧ ಸಶಸ್ತ್ರ ದಂಗೆ ನಡೆಸಿದಂಥ ಹೋರಾಟಗಾರ. ಆಂಧ್ರ ಪ್ರದೇಶ, ಒಡಿಸ್ಸಾದ ಗಡಿ ಪ್ರದೇಶಗಳಲ್ಲಿ ಬ್ರಿಟಿಷ್ ಸೇನೆಯ ವಿರುದ್ಧ ಗೆರಿಲ್ಲಾ ವಾರ್ಫೇರ್ ಮೂಲಕ ನಿದ್ದೆಗೆಡಿಸಿದಂಥ ಸ್ವಾತಂತ್ರ್ಯ ಹೋರಾಟಗಾರ. ಕಾಡಿನ ನಾಯಕ ಅನ್ನುವ ಬಿರುದಿತ್ತು. ಮಾನ್ಯಂ ವೀರುಡು ಅಂತ ಸ್ಥಳೀಯ ಜನ ಬಿರುದು ಕೊಟ್ಟಿದ್ದರು. ರಾಮರಾಜು ಅಂತ ಹೆಸರು. ಆ್ಯಕ್ಚುಲಿ ರಾಮರಾಜು ಅಂತ ಹೆಸರಿದ್ದದ್ದು. ರಾಮರಾಜು ಸಣ್ಣ ವಯಸ್ಸಿನಲ್ಲಿ ಒಬ್ಬ ಬಾಲಕಿಯನ್ನು ಪ್ರೀತಿಸ್ತಾ ಇದ್ರಂತೆ. ಆಕೆ ತೀರ್ಕೊಂಡಿದ್ದಕ್ಕೆ ಆಕೆ ಹೆಸರು ಸೀತಾ ಆಗಿತ್ತು. ಅದನ್ನು ತಮ್ಮ ಹೆಸರಿನ ಜೊತೆಗೆ ಸೇರಿಸಿಕೊಂಡು ಸೀತಾರಾಮರಾಜು ಅಂತ ಹೆಸರಿಟ್ಕೊಂಡಿದ್ರಂತೆ. 2 ವರ್ಷ ಬ್ರಿಟಿಷ್ ಸೈನ್ಯ ಇವ್ರನ್ನ ಬೆನ್ನು ಹತ್ತಿ ಹುಡುಕ್ತಾ ಇತ್ತು. ಫೈನಲಿ 1924ರಲ್ಲಿ ಚಿಂತಪಲ್ಲಿ ಕಾಡಿನಲ್ಲಿ ಬ್ರಿಟಿಷರ ಕೈಗೆ ಜೀವಂತ ಸಿಕ್ಕಾಕ್ಕೊಂಡ್ರು. ಮರಕ್ಕೆ ಕಟ್ಟಿ ಗುಂಡು ಹೊಡೆದು ಆ ನಂತರ ಅದೇ ಮರಕ್ಕೆ ಅಲ್ಲೂರಿ ಸೀತಾರಾಮರಾಜು ಅವ್ರನ್ನ ನೇಣಿಗೇರಿಸಿದ್ರು ಬ್ರಿಟಿಷರು. 1924 ಮೇ 7ನೇ ತಾರೀಕು. ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದರು, ಚಂದ್ರಬಾಬು ನಾಯ್ಡು ಮಾತಾಡಿದ್ರು, ಆಂಧ್ರದ ಮುಖ್ಯಮಂತ್ರಿಗಳು. ಕೇಳಿಸ್ಕೊಳ್ಳಿ. हमारे आंध्र प्रदेश के पास हमेशा से विकसित भारत का ग्रोथ इंजन बनने का सामर्थ्य रहा है. आंध्र प्रदेश के विकास के लिए हमारे प्रयास डबल इंजन की स्पीड से आगे बढ़े. इसके लिए मैंने आंध्र के लोगों से डबल इंजन सरकार का आशीर्वाद मांगा था और आज चंद्रबाबू नायडू जी के नेतृत्व में, पवन कल्याण जी के नेतृत्व में एनडीए की पूरी टीम आंध्र प्रदेश के लिए डबल स्पीड से काम कर रही है. आई एम आस्किंग वन थिंग, how many leaders with dedication they have worked? In my experience, only one leader, that is Narendra Modi, has done extremely good work. He is having a clarity. Vikasit Bharat 2047. There are external factors. Somewhere in India there is a problem of LPG. This year environmental imbalance. With all these things, he is able to manage very effectively with less suffering. He is the leader, I'm telling you. India is going to become 2047 #1 country in the world. It is possible with Narendra Modi ji. Always I am saying one thing, right man, right time, right place is the blessing. Nation is blessed with his leadership. I am appealing entire nation. You have to think only one thing. Without Narendra Modi ji, we cannot imagine 2047. ಮುಂದಿನ ಸುದ್ದಿಗೆ ಹೋಗೋಣ. ಜನ್ಜಿ ಪ್ರೊಟೆಸ್ಟು. ಇದು ಆ ಪ್ರೊಟೆಸ್ಟಿನ ವಿಷಯ ಅಲ್ಲ, ಪ್ರೊಟೆಸ್ಟಿನಲ್ಲಿ ಬಳಸಲಾದ ಭಾಷೆಯ ವಿಷಯ. ಕೆಲವರು ಆ ಬೈಗುಳಗಳನ್ನೆಲ್ಲ ಒಂದಾಗಿ ಸೇರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ವೇರ್ ಆರ್ ವಿ ಹೆಡ್ಡಿಂಗ್ ಅಂತ ಕೇಳ್ತಾ ಇದ್ದಾರೆ. ಯಾವ ಕಡೆ ಹೋಗ್ತಾ ಇದೆ ಈ ದೇಶ ಅಂತ ಸಹಜ ಆತಂಕ ಆಗುತ್ತದು. ನಾನು ಈ ದೇಶದ ಜನ್ಸಿಗಳಿಗೆ ಅಂತ ಹೇಳಲಾರೆ. ಅವರ ಪೈಕಿ ಈ CJP ಪ್ರೊಟೆಸ್ಟನ್ನು ಬೆಂಬಲಿಸುವುದಕ್ಕೆ ಅಂತ ಒಂದು ಜಾಗದಲ್ಲಿ, ಅದು ದಿಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಆಗಿರಬಹುದು, ಯಾರ್ಯಾರು ಸೇರಿದ್ರಲ್ಲ ಅವರಿಗೆ ಸೊಂಟದ ಕೆಳಗೆ ಮತ್ತು ಮೊಳಕಾಲ ಮೇಲೆ ಇರುವ ಅಂಗಗಳ ಬಗ್ಗೆ ಒಂದು ವಿಚಿತ್ರ ಅಬ್ಸೆಷನ್ ಇದೆ ಅಂತ ಅನ್ಸುತ್ತೆ ನನಗೆ. ಬರೀ ಬೈಯೋದಕ್ಕಂತಲ್ಲ, ಸಾಮಾನ್ಯವಾಗಿ ಮಾತಾಡೋದಕ್ಕೂ ಆ ಅಂಗಗಳ ಹೆಸರುಗಳನ್ನು ತಗೋತಾ ಇರ್ತಾರೆ ಅವರು. ಸೊಂಟದ ಕೆಳಗೆ ಮೊಳಕಾಲ ಮೇಲೆ ಏನೇನಿದೆಯೋ ಎಲ್ಲದರ ಬಗ್ಗೆನೂ ಒಂದು ಅಬ್ಸೆಷನ್ ಇದ್ದಂಗಿದೆ. ಸರಳವಾಗಿ ಮಾತಾಡುವಾಗಲೂ ಅದೇ ಅಂಗಗಳನ್ನು ಬಳಸ್ಕೊಂಡೇ ಮಾತಾಡ್ತಿರ್ತಾರೆ ಅವರು. ಅದರ ಬಗ್ಗೆ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದ್ವು. ಏನೋ ಮಕ್ಕಳೇನೋ ಮಾತಾಡಿದವು ಬಿಡ್ರಿ ಅಂತ ಕೆಲವರು, ಇದನ್ನು ಹೆಂಗೆ ಸಹಿಸ್ಕೋಬೇಕು ಅಂತ ಇನ್ನು ಕೆಲವರು. ಇಟ್ ವಾಸ್ ನಾಟ್ ಜಸ್ಟ್ ಅಬೌಟ್ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡಿದ್ದು ಒಂದೇ ಅಲ್ಲ, ಭಾರತೀಯ ಸೈನ್ಯದ ಬಗ್ಗೆ ಮಾತಾಡಿದ್ರು ಅವರು. ಸೈನ್ಯದ ಬಗ್ಗೆ ಮಾತನಾಡಿದ್ದರಲ್ಲಿ ನಾನು ನಿಮಗೆ ಹೇಳಬಹುದಾದಂಥದ್ದು ಕೆಲವು ಹೇಳಿಕೆಗಳಿದ್ವು. ಯಾಕೆಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯ ಸೇನೆಗೆ ಹುಡುಗರು ಜಾಯ್ನ್ ಆಗ್ತಾರೆ ಅಂದರೆ ಅಲ್ಲಿ ಲಿಕ್ಕರ್ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಜಾಯ್ನ್ ಆಗ್ತಾರೆ ಅಂತ ಒಬ್ಬ ಸೈನಿಕರು ಎದುರಿಗೆ ನಿಂತು ಮಾತಾಡ್ತಾನೆ ಆತ.
ಟಾಯ್ಲೆಟ್ನನ್ನು ನೀಲಿ ಮಾಡಬೇಕು ಅಂದ್ರೆ ಆ ಕಡೆ ಹೋಗಿ, ರೆಡ್ ಮಾಡಬೇಕು ಅಂದ್ರೆ ಈ ಕಡೆ ಬನ್ನಿ ಅಂತ ಒಬ್ಬಕ್ಕೆ ಹೇಳ್ತಾಳೆ ಹುಡುಗಿ. ಅಂದರೆ ಅಲ್ಲಿ ಬ್ಲೂ ಯೂನಿಫಾರ್ಮ್ ಹಾಕ್ಕೊಂಡು ಕೆಲವರು ನಿಂತ್ಕೊಂಡಿರ್ತಾರೆ, ಈಕೆ ರೆಡ್ ಡ್ರೆಸ್ ಹಾಕ್ಕೊಂಡು ಈಕೆ ನಿಂತ್ಕೊಂಡಿರ್ತಾಳೆ. ಸೈನ್ಯದ ಬಗ್ಗೆ ಅದು ಬಿಡ್ರಿ. ಅಂದರೆ ರಾಮ ಮಂದಿರ ಅಂತ ಹೇಳಿ ಒಬ್ಬಳು ಆ ನಂತರ ಬಳಸಿದ ಶಬ್ದ ಇತ್ತಲ್ಲ, ಆ ಶಬ್ದ ಬಳಸದೇ ಹೋದರೂ ತನ್ನ ಆಕ್ರೋಶವನ್ನು ಆಕೆ ಹೇಳಬಹುದಾಗಿತ್ತು. ರಾಮ ಮಂದಿರ ಅಂದ ನಂತರ ತಕ್ಷಣಕ್ಕೊಂದು ಶಬ್ದ ಬಳಸ್ತಾಳೆ ಆಕೆ. ಆ ಶಬ್ದ ಬಳಸದೆಯೂ ಆಕ್ರೋಶವನ್ನು ವ್ಯಕ್ತಪಡಿಸಬಹುದಾಗಿತ್ತು. ಬಳಸಬೇಕು ಆ ಶಬ್ದವನ್ನು ಅಂತ. ಮೋದಿ ಬಗ್ಗೆ ಬಿಡಿ, ಮೋದಿ ತಾಯಿ, ಮೋದಿಯ ಅಂಗಗಳು ಏನನ್ನೂ ಉಳಿಸ್ತಿಲ್ಲ. ಅದೆಲ್ಲದರ ಬಗ್ಗೆ ನನ್ನೆಯವರೊಂದು ವಿಡಿಯೋ ಮಾಡಿಬಿಟ್ರು. ಏನೋ ಮಕ್ಕಳು ತಪ್ಪು ಮಾತಾಡಿದ್ದಾರೆ, ನನಗೂ ಆಘಾತ ಆಗುತ್ತೆ, ಬೇಜಾರಾಗುತ್ತೆ. ಈ ಮಕ್ಕಳ ಬಾಯಲ್ಲಿ ಇಂಥ ಮಾತಾ, ಹೆಣ್ಣು ಮಕ್ಕಳ ಬಾಯಲ್ಲಿ ಇಂಥ ಮಾತಾ ಅಂತ. ಅವ್ರನ್ನ ಕ್ಷಮಿಸೋಣ, ತಿದ್ದೋಣ ಅಂತ ಹೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ. ಕೇಳಿಸ್ಕೊಳ್ಳಿ. हाय फ्रेंड्स, आज तो मन करता है बस आपसे ही बातें करूं। जंतर मंतर पर जो कुछ भी हुआ देश और दुनिया ने देखा है। कुछ शरारती बच्चों ने भद्दी भद्दी गालियां बोली, किसी भी सभ्य समाज को शोभा न दे ऐसे शब्दों का प्रयोग किया गया। मुझे तो गालियां दी गई, मेरी स्वर्गीय माता को भी गालियां दी गई। न जाने कितना भद्दा स्वरूप था। लेकिन मैं आज बात करना चाहता हूं कि बचपन में गलतियां होती हैं और बचपन में गलतियों से सुधरने का अवसर भी होता है, और यही तो बचपना है। और इसलिए मैं समाज के अंदर जो आक्रोश है उसको भली भांति समझ सकता हूं। एक कल्चरल शॉक है कि हमारी बेटियां इस प्रकार की भाषा कैसे बोल सकती हैं। लेकिन समय है इन बच्चों को गले लगा करके राह दिखाने का। एक गुमराह बच्चे हैं, उनको राह दिखाना हमारा काम है। उनको सजा देना, अदालतों के चक्कर कटवाना, समाज में उनको प्रताड़ित करना, इससे हम परिस्थितियां नहीं बदल पाएंगे। मैं उन्हें माफ करना चाहता हूं। समाज भी मेरी इस बात को स्वीकार करे, क्योंकि मेरे मन में एक ही भाव है। कभी कभी दांतों तले हमारी जीभ आ जाती है, खून निकल आता है, लेकिन हम दांत तोड़ते नहीं है, क्योंकि दांत भी हमारे हैं, जीभ भी हमारी है, बच्चे भी हमारे हैं। उन्हें राह दिखाना हमारा काम है। गुमराह को राह दिखाना कठिन होता है, लेकिन कठिन काम हमको करना है। और इसलिए आओ, मैं इन बच्चों को कहता हूं, बच्चों आओ, हम देश के लिए साथ मिलकर के आगे बढ़े, कुछ नया सीखें, गलतियों से भी सीखें, अपने सपनों को लेकर के चल पड़े। देश बहुत आगे बढ़ रहा है, आगे बढ़ने वाला है, और आपका भी आगे बढ़ना निश्चित हो, यही मेरा सपना है। मैं आपके लिए जीता हूं, आपके उज्जवल भविष्य के लिए खपता हूं। आओ हम मिलकर के देश को आगे बढ़ाएं। बहुत बहुत धन्यवाद दोस्तों। बस आओ, गलतियों से सीखो, आगे बढ़ो। ಜನ್ಜಿ ಪ್ರೊಟೆಸ್ಟು ಅಲ್ಲಿ ತಮ್ಮ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರು ಹುಡುಗ ಹುಡುಗಿರು. ಭಾಳ ಬೇಜಾರಾಯಿತು. ಬಟ್ ಹೋಗಲಿ ಬಿಟ್ಟುಬಿಡಿ, ಕೇಸ್ ಹಾಕೋದು, ಅವ್ರನ್ನ ಕೋರ್ಟು ಕಚೇರಿ ಅಲ್ದಾಡಿಸೋದು ಬೇಡ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ರು. ಇಟ್ ಈಸ್ ನಾಟ್ ಜಸ್ಟ್ ಅಷ್ಟೇ ಅಲ್ಲ, ಅದು 76 ವರ್ಷದ ಪ್ರಧಾನಮಂತ್ರಿಯ ಬಗ್ಗೆ 15-16 ವರ್ಷ ಈ ಮಕ್ಕಳಿಗೆ ಇವರು ಹೀಗೆಲ್ಲ ಮಾತಾಡಿದ್ರು. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ದ್ಯಾಟ್. ಆ್ಯಸ್ ಅ ಸೊಸೈಟಿ ಏನಾಗ್ತಿದೆ ಅಂತ ಯೋಚನೆ ಮಾಡಬೇಕಾದ ಟೈಮ್ ಇದು. ನಾನು ಆಗಲೇ ಹೇಳಿದ್ನಲ್ಲ, ಇದನ್ನು ತುಂಬ ಸರಳವಾಗಿ ಹೇಳಬೇಕು ಅಂದರೆ, ಸೊಂಟದ ಕೆಳಗೆ ಮತ್ತು ಮೊಳಕಾಲ ಮೇಲೆ ಇರುವ ಎಲ್ಲ ಅಂಗಗಳ ಬಗ್ಗೆ ಅವ್ರಿಗೊಂದು ವಿಚಿತ್ರವಾದ ಅಬ್ಸೆಷನ್ ಇದೆ. ಆ ಅಬ್ಸೆಷನ್ ಯಾಕೆ ಬಂತು? ಕೆಲವು ಸ್ಟ್ಯಾಂಡಪ್ ಕಾಮಿಡಿಗಳನ್ನು ನೋಡ್ತಾ ಇದ್ದೆ ನಾನು, ಪರ್ಫಾರ್ಮೆನ್ಸ್, ಸ್ಪೆಷಲಿ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ. ಇಂಗ್ಲೀಷ್ ಅಂದರೆ ಇಂಡಿಯನ್ಸ್ ಇಂಗ್ಲೀಷ್ನಲ್ಲಿ ಮಾಡೋದು, ಹಿಂದಿಲಿ ಮಾಡೋದು. ಬಹಳ ಅದ್ಭುತವಾದ ಸೆನ್ಸ್ ಆಫ್ ಹ್ಯೂಮರು.
ಹೆಂಗೆ ದಿನನಿತ್ಯದ ಜೀವನದ ಘಟನೆಗಳಲ್ಲಿ ಅವರು ಕಾಮಿಡಿ ನೋಡ್ತಾರೆ, ಅದನ್ನು ನೋಡಿದರೆ ಬಹಳ ಆಶ್ಚರ್ಯ ಆಗುತ್ತೆ, ಕೇಳಿಸ್ಕೊಂಡು ಭಾಳ ಖುಷಿ ಅನಿಸುತ್ತೆ. ಬಟ್ ಮಧ್ಯೆ 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 ಬೈಗಳು ತರ್ತಾರಲ್ಲ, ಮಾತೆತ್ತಿದ್ರೆ ಬ್ಯಾನ್ಕಿ ಮಾಕಿ, ಅದು ಎಷ್ಟು ತುಂಬಿಕೊಂಡಿದೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ನಂತಹ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇಟ್ ಬಿಕಮ್ಸ್ ಅಕ್ಸೆಪ್ಟೆಡ್. ಹೀಗೆ ಮಾತಾಡೋದು ಓಕೆ ಅಂತ ಆಗ್ಬಿಡ್ತದು. ವೆಬ್ ಸೀರೀಸ್ಗಳನ್ನು ನೋಡಿ, ಬೇರೆ ಬೇರೆ OTT ಪ್ಲ್ಯಾಟ್ಫಾರ್ಮ್ಗಳಲ್ಲಾಗಿದ್ದಾವಲ್ಲ, ಅಲ್ಲಿ ಎಷ್ಟು ಸರಳವಾಗಿ ಕ್ಯಾರೆಕ್ಟರ್ಗಳ ಬಾಯಲ್ಲಿ ಬೈಗಳಗಳು ಬರ್ತವೆ ಅಂತಂದರೆ, ಇಂಥದ್ದೇ ಬೈಗಳಗಳನ್ನು ಬಾಯಲ್ಲಿ ತೆಗೆದು ಹೊಡೆಸ್ಕೊಂಡಿದ್ದೀವಿ ನಾವು ಇವ್ರ ವಯಸ್ಸಿನಲ್ಲಿ, ಹೊಡ್ತಾ ತಿಂದಿದ್ದೀವಿ ಲಿಟ್ರಲಿ. ಆ ಶಬ್ದ ಯಾಕೆ ಬಂತು ನಿಮ್ಮ ಬಾಯಲ್ಲಿ ಅಂತ. ನೌ ಇಟ್ ಈಸ್ ನಾಟ್ ದೇರ್. ಹಾಗಿಲ್ಲ ಈಗ. ತಂದೆ ತಾಯಿ ಆದವರು ಒಂದು ಗಮನ ಇಡಬೇಕು ಅನ್ನೋದು ನಿರೀಕ್ಷೆ. ತಂದೆ ತಾಯಿಯ ಜವಾಬ್ದಾರಿ ಕಡಿಮೆ ಆಗಿದೆಯೋ, ಅಥವಾ ಮಕ್ಕಳಿಗೆ ಸಿಕ್ಕ ಸ್ವಾತಂತ್ರ್ಯ ಜಾಸ್ತಿ ಆಯಿತು? ಇದನ್ನು ಯಾರೋ ಸೈಕಾಲಜಿಸ್ಟ್ ಹತ್ರ ಮಾತಾಡ್ತಿದ್ದೆ, ಈ ಬದಲಾವಣೆ ಯಾಕೆ ಕಾಣಿಸ್ತಾ ಇದೆ ಅಂತ. ಹೀ ಸೆಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್. ನೋಡಿ, ಬೈಗುಳಗಳು ಆಕ್ರೋಶದ ಪ್ರತೀಕ. ಹಾಗಿದ್ದರೆ ಜನ ಬಹಳ ಓಕಲ್ಲಾಗಿ ಆಕ್ರೋಶವನ್ನು ಹಂಚಿಕೊಳ್ತಾ ಇದ್ದಾರಾ? ಬಹಳ ಪಬ್ಲಿಕ್ಕಾಗಿ ಆಕ್ರೋಶವನ್ನು ಹಂಚಿಕೊಳ್ಳೋದು ಜಾಸ್ತಿ ಆಗಿದೆಯಾ? ಆಕ್ರೋಶ ಅಲ್ಲ, ಎಲ್ಲವನ್ನೂ ತೋರಿಸಿಕೊಳ್ಳುವುದು ಜಾಸ್ತಿ ಆಗಿದೆ, ಪ್ರೀತಿಯನ್ನೂ ಸೇರಿದಂತೆ. ಗಂಡ ಹೆಂಡತಿಯ ಪ್ರೀತಿ 4 ಗೋಡೆಯ ಮಧ್ಯದ್ದಾಗಿತ್ತು ವಿಷಯ. ನಾನು ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ ಇದನ್ನು. 4 ಗೋಡೆಯ ಮಧ್ಯದ್ದಾಗಿತ್ತು. ಈಗ ಆ ಪ್ರೀತಿಯನ್ನು ರೀಲ್ಸ್ನಲ್ಲಿ ತೋರ್ಪಡಿಸಬೇಕು ಅನ್ನೋ ಹಂಗೆ ಬಂದಿದೆ. ಮದುವೆಗೆ ಮುಂಚಿನ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ವಿಷಯ ಸೊಸೈಟಿಯಲ್ಲಿ ಕದ್ದು ಮುಚ್ಚಿ ಇರಬೇಕಾದ ವಿಷಯ ಆಗಿತ್ತು. ಈಗ ಅದು ಹೀ ಈಸ್ ಮೈ ಗರ್ಲ್ ಫ್ರೆಂಡ್, ಶೀ ಈಸ್ ಮೈ ಬಾಯ್ ಫ್ರೆಂಡ್, ಹೀ ಈಸ್ ಮೈ ಎಕ್ಸ್, ಶೀ ಈಸ್ ಮೈ ಎಕ್ಸ್, ಈ ಲೆವೆಲಿಗೆ ಬಂದು ನಿಂತಿದೆ. ತಪ್ಪು ಯಾವುದು ಸರಿ ಯಾವುದು ಅನ್ನುವುದು ಸಮಾಜದಲ್ಲಿ ಚರ್ಚೆಯಾಗಲಿ ಅಂತ ಹೇಳ್ತಾ ಇರೋದು ನಾನು. ಇದು ತಪ್ಪು ಇದು ಸರಿ ಅನ್ನುವ ದಿಕ್ತತ್ ಕೊಡ್ತಿಲ್ಲ, ತೀರ್ಪು ಕೊಡ್ತಿಲ್ಲ. ಒಟ್ಟಾರೆಯಾಗಿ ಎಲ್ಲವನ್ನೂ ತೋರಿಸುವುದು ಜಾಸ್ತಿ ಆಗಿದೆ. ಅದೇ ಪ್ರಮಾಣದಲ್ಲಿ ಆಕ್ರೋಶ ತೋರಿಸುವುದು, ಸಿಟ್ಟು ತೋರಿಸುವುದು, ಅಸಹನೆ ತೋರಿಸುವುದು ಜಾಸ್ತಿ ಆಗಿದೆ. ಅಸಹನೆ ತೋರಿಸುವಾಗ ಯಾವ ಶಬ್ದಗಳ ಬಳಕೆ ಈ ಮುಂಚೆ ದಾರಿ ತಪ್ಪಿದ ಮಕ್ಕಳ ಭಾಷೆಯಾಗಿತ್ತು ಅದು ಎಲ್ಲರಲ್ಲೂ ಬರ್ತಾ ಇದೆ ಅಂತ ಗೊತ್ತಿಲ್ಲಪ್ಪ. ಅಂದರೆ ಸೈಕಾಲಜಿಸ್ಟ್ಗಳು ಅನಲೈಸ್ ಮಾಡಿದಷ್ಟು ಸುಲಭವಾಗಿ ಅನಲೈಸ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಮಗೆ ಕಷ್ಟ. ಯಾಕಂದರೆ ಅಲ್ಲಿ ಆ ಶಬ್ದಗಳು ಹಂಗಿದ್ವು, ಬಳಕೆ ಮಾಡಿದ ಶಬ್ದಗಳು. ಈ ಯಾವ ಶಬ್ದಗಳನ್ನೂ ಬಳಸದೆ ಆಕ್ರೋಶವನ್ನು ಹೊರಹಾಕಬಹುದು, ಡಿಸ್ಅಗ್ರಿಮೆಂಟ್ ತೋರಿಸಬಹುದು. ಈಗ ನಾವು ಮಾತಾಡೋದಿಲ್ವಾ? ಈ ವ್ಯಕ್ತಿ ಮಾಡಿದ ಇಂಥ ಕೆಲಸ ನಮಗಿಷ್ಟ ಆಗಲಿಲ್ಲ, ಇದು ಸರಿಯಲ್ಲ, ಇದು ತಪ್ಪು, ಎಲ್ಲವನ್ನೂ ಹೇಳ್ತೀವಿ ನಾವು. ಭಾಷೆ ಮೇಲೊಂದು ಹಿಡ್ತಾ ಇರಬೇಕಲ್ಲ. ಹುಡುಗಿ ಕ್ಷಮಾಪಣೆ ಕೋರಿದ್ದು ಯಥಾವತ್ತಾಗಿ ಪ್ಲೇ ಮಾಡಬಹುದು, ಅದಕ್ಕಿಂತ ಮುಂಚೆ ಮಾತನಾಡಿದ್ದೆಲ್ಲ ನಿಮಗೆ ಕೇಳಿಸೋದಕ್ಕಾಗೋದಿಲ್ಲ. ಜವಾಬ್ದಾರಿಯಿಂದ ಅದನ್ನು ಬೀಪ್ ಹಾಕಿ ಕೇಳಿಸಿದ್ದಷ್ಟೇ. ಅದರ್ವೈಸ್ ನೋಡಿರ್ತೀರಿ ನೀವು, ಇನ್ಸ್ಟಾಗ್ರಾಮ್ನಲ್ಲಿದ್ದರೆ 10 ರೀಲ್ಸ್ ಸ್ಕ್ರೋಲ್ ಮಾಡಿದರೆ 11ನೇದ್ದು ಬರಲೇಬೇಕಿದೆ, ಹಂಗಿದೆ ಅದು ಆ ಭಾಷೆ. ಈ ಹುಡುಗಿ ವಯಸ್ಸೆಷ್ಟು? ರುಚಿಕಾ ಸಿಂಗ್ ಅಂತೀಕೆ ಹೆಸರು. ರುಚಿಕಾ ಸಿಂಗ್ ನೋಯ್ಡಾದವಳು. ಶಿ ಈಸ್ 15 ವರ್ಷ ವಯಸ್ಸು. ತಾಯಿ ಜೊತೆಗಿರ್ತಾಳಂತೆ. ತಾಯಿದು ಡಿವೋರ್ಸ್ ಆಗಿದೆ ಅಂತೇನೋ ಸುದ್ದಿ ನೋಡಿದೆ ನಾನು. ಸಿಂಗಲ್ ಪೇರೆಂಟ್ ಅಂತೆ ತಾಯಿ. ಈಕೆ ಏನು ಓದ್ತಿದ್ದಾಳೆ ಗೊತ್ತಿಲ್ಲ. ಬಟ್ ಯಾವುದೋ ಒಂದು ಸಲೂನ್ಗೆ ನಾನು ನೇಲ್ ಆರ್ಟ್ ಮಾಡೋದು ಕಲ್ಕೋಬೇಕು ಅಂತ ಹೋಗಿದ್ಲಂತೆ. ಅವರು ಫೈನ್ ಬಂದು ಜಾಯ್ನ್ ಆಗು, ಬಟ್ ನೀನು ಆಧಾರ್ ಕಾರ್ಡ್ ಬೇಕು ಅಂದ್ರಂತೆ. ಆಧಾರ್ ಕಾರ್ಡ್ ಕೊಡದೆ 10-12 ದಿವಸ ಇವಳು ಹೋಗಿದ್ದಾಳೆ, ಬಂದಿದ್ದಾಳೆ. ಆಧಾರ್ ಕಾರ್ಡ್ ಯಾಕೆ ಕೊಡ್ತಿಲ್ಲ ಅಂತ ಅವ್ರಿಗೆ ಡೌಟ್ ಬಂದಿದೆ. ಆಧಾರ್ ಕಾರ್ಡ್ ಕೊಡದೆ ಹೋದರೆ ಬರಬೇಡ ಅಂದ್ರಂತೆ. ಈಗ ಅವತ್ತಿಂದ ಹೋಗಿಲ್ಲ. ದಿಸ್ ಈಸ್ ಹರ್ ಬ್ಯಾಕ್ಗ್ರೌಂಡ್. 23ನೇ ತಾರೀಕು ಫ್ರೆಂಡ್ಸ್ ಭೇಟಿ ಆಗಬೇಕು ಅಂತ ಕೆನಾಟ್ ಪ್ಲೇಸಿಗೆ ಹೋಗಿದ್ದಾಳೆ. ಡೆಲ್ಲಿ ಕೆನಾಟ್ ಪ್ಲೇಸ್. ಅಲ್ಲಿ ಯಾರೋ ಪ್ರೊಟೆಸ್ಟ್ ನಡೆಸ್ತಾ ಇದ್ರಂತೆ. ಈಕೆ ಸ್ಪಷ್ಟೀಕರಣದಲ್ಲಿ ಹೇಳೋದು, ಪ್ರತಿಭಟನೆ ಮಾಡ್ತಾ ಇದ್ದವರು ಏನೇನೋ ಮಾತಾಡ್ತಿದ್ರು, ಪ್ರಧಾನಮಂತ್ರಿಗಳಿಗೆ ಬೈತಿದ್ರು. ನೀನು ಮಾತಾಡು ಅಂತ ನನ್ನನ್ನು ಪ್ರಚೋದಿಸಿದರು ಅಂತ ಆಕೆ. ಪ್ರಚೋದಿಸಿದರು. ನಾನು ಮಾತಾಡಿಬಿಟ್ಟೆ.
ತಪ್ಪಾಯಿತು ನಂದು, ಹಿಂಗೆ ಮಾತಾಡಬಾರ್ದಾಗಿತ್ತು, ಮುಖ ಎತ್ಕೊಂಡು ಓಡಾಡೋದಕ್ಕಾಗ್ತಿಲ್ಲ. ನಮ್ಮ ಕಡೆ ಹೋಳಿ ಹುಣ್ಣಿಮೆ ಆಗತ್ತೆ ರೀ. ಹೋಳಿ ಹುಣ್ಣಿಮೆ 1 ರಾತ್ರಿನೂ 2 ರಾತ್ರಿನೂ ಅಶ್ಲೀಲ ಹಾಡುಗಳನ್ನು ಹಾಡ್ತಾರೆ ಹೋಳಿ ಹುಣ್ಣಿಮೆಯಲ್ಲಿ. ಅವತ್ತೊಂಥರ ಹಳ್ಳೀಲಿ ಖುಲಿ ಛೂಟ್ ಇದ್ದಂಗೆ ಇರುತ್ತೆ. CJP ಪ್ರೊಟೆಸ್ಟನ್ನು ನೋಡ್ತಾ ಇದ್ದರೆ ನಮ್ಮ ಕಡೆ ಹೋಳಿ ಹುಣ್ಣಿಮೆ ಮೆರವಣಿಗೆ ಇದ್ದಂಗಿತ್ತು. ಮೊನ್ನೆ ನಾನು, ಪ್ರಶಾಂತ್ ನಾಥ್, ಸುಭಾಷ್ ಹುಗಾರ್ ಅವರೆಲ್ಲ ಅದನ್ನೇ ಮಾತಾಡ್ಕೊತಾ ಇದ್ವಿ. ಈ ಲೆವೆಲ್ಲಿನ ಭಾಷೆ. ಪ್ರಧಾನಮಂತ್ರಿಗಳಿಗೆ ಬೈದಿದ್ದು, ಇವ್ರನ್ನೆಲ್ಲ ಕ್ಷಮಿಸ್ಬಿಡಿ ಅಂತ ಅವ್ರು ಹೇಳಿದ್ದಾರೆ. ಬೈದವರುಂಟು, ಬೈಸ್ಕೊಂಡವರುಂಟು, ಕ್ಷಮಿಸಿದವರುಂಟು, ಕ್ಷಮಿಸ್ಕೊಳ್ಳದೇ ಇರೋರು ಉಂಟು. ಭಾರತೀಯ ಸೇನೆಗೆ ಬೈಯುವಂಥದ್ದು ಏನಾಗಿತ್ತು? ದಿಸ್ ಇಸ್ ಮೈ ಬಿಗ್ಗೆಸ್ಟ್ ಕ್ವಶನ್. ಏನು ಮಾಡಿತ್ತು ಇವ್ರಿಗೆ ಮಿಲಿಟ್ರಿ? ಸೈನಿಕರು ಏನು ಮಾಡಿದರು? ಒಬ್ಬ ಅಂತಾನೆ, ಯಾವ ದೇಶದಲ್ಲೂ ಇಲ್ಲದೇ ಇರುವಷ್ಟು ಜನ ಭಾರತೀಯ ಸೇನೆಗೆ ಯಾಕೆ ಜಾಯ್ನ್ ಆಗಬೇಕು ಅಂತಾರೆ ಅಂದರೆ, ಅಲ್ಲಿ ಅರ್ಧ ರೇಟಿಗೆ ಲಿಕ್ಕರ್ ಸಿಗುತ್ತೆ, ಅದಕ್ಕೆ ಹೋಗಬೇಕು ಅಂತಾರೆ ಇವರು. ಭಾರತೀಯ ಸೇನೆ, ಇವರು ಗಡೀಲಿರ್ತಾರಂತೆ, ನಮ್ಮನ್ನು ಕಾಯ್ತಾರಂತೆ, ಹಾಗೆ ಹಿಂಗೆ ಮಾತಾಡ್ತಾ ಒಬ್ಳು ಹುಡುಗಿ ಮಿಡ್ಲ್ ಫಿಂಗರ್ ತೋರಿಸ್ತಾಳೆ. ಇಲ್ಲಿ ರೀಲ್ಸ್ ಮಾಡ್ತಿದ್ದಾಳಲ್ಲ ಈಕೇನೋ ಹೇಳ್ತಾಳೆ, ನೀಲಿ ಟಾಯ್ಲೆಟ್ ಬೇಕು ಅಂದರೆ ಆ ಕಡೆ ಹೋಗಿ, ರೆಡ್ ಟಾಯ್ಲೆಟ್ ಬೇಕು ಅಂದರೆ ಈ ಕಡೆ ಬನ್ನಿ ಅಂತ ಹೇಳ್ತಾಳೆ ಇವಳು ಅಲ್ಲಿ ನಿಂತ್ಕೊಂಡು. ಇಂಥವು ನಿಮಗೆ ಒಂದು 100 ಉದಾಹರಣೆ ಕೊಡಬಹುದು. 100 ಉದಾಹರಣೆ. ನೀವು ಇಲ್ಲಿಗೆ ಹಿಂಗೆ ನಿಲ್ಲೋದರ ಬದಲು ಗಡಿಯಲ್ಲಿ ನಿಂತ್ಕೊಂಡಿದ್ರೆ ಪಹಲ್ಗಾಮ್ ಆಗ್ತಿರಲಿಲ್ಲ ಅಂತ ಒಬ್ಬ ಅಂತಾನೆ. ಈತ ಇವೊಂದೊಂದು ಕಥೆ ನೋಡಿದೆ ನಾನು. ಡ್ಯಾಶ್ ಇಂಡಿಯನ್ ಆರ್ಮಿ ಅಂದಾಯ್ತ. ಡ್ಯಾಶ್ ಇಂಡಿಯನ್ ಆರ್ಮಿ 4 ಬಿಗದು ಬುದ್ಧಿ ಹೇಳೋಣ ಅಂದ್ಕೊಂಡು ಜನ ಇವನನ್ನು ಹುಡುಕೊಂಡು ಇವನ ಮನೆ ಹತ್ರ ಹೋದರೆ, ಈತನ ತಂದೆಗೆ 2 ಕೈ ಇಲ್ಲ. ಆ ಮನೆಯ ಪರಿಸ್ಥಿತಿ ನೋಡೋದಕ್ಕಾಗದೆ ನಿಮ್ಮ ಮಗನ ಕೂಡಿಸ್ಕೊಂಡು ಬುದ್ಧಿ ಹೇಳಿ ಅಂಥೇಳಿ ವಾಪಸ್ ಬಂದ್ರಂತೆ ಜನ. ಹಾಗೆ ಇವನು ಕ್ಷಮಾಪಣೆ ಇದೆ. ಇವನು ಉತ್ತರಾಖಂಡದವನು. ಇವನು ಒಬ್ಬ ಅಂಗವಿಕಲ ತಂದೆ ಮನೆಯಲ್ಲಿ. ಆತ 2 ಕೈ ಇಲ್ಲದೆ ಇರೋನು ದುಡಿದು ಮಗನ ಬೆಳೆಸಿರೋದು. ತಂದೆಗೆ ಅನಿಸಿರ್ಬೋದು ಯಾಕಾರು ಹುಟ್ಟಿಸಿದ್ನೋ ಅಂತ. ಒಬ್ಬೊಬ್ಬರೇ ತಪ್ಪಾಯಿತು ಅಂತಿದ್ದಾರೆ. ಆ್ಯಸ್ ಅ ಸೊಸೈಟಿ ನಾವು ಯೋಚನೆ ಮಾಡಬೇಕಾಗಿರೋದು, ಇದು ಹಿಂಗೆ ಯಾಕಾಗ್ತಿದೆ ಅಂತ. ಪ್ರಚೋದನೆಗೆಲ್ಲ ಆಗೋದಿಲ್ಲ ರೀ ಇದು. ಪ್ರಚೋದನೆಗೆಲ್ಲ ಆಗಲ್ಲ. ಯಾರು ಪ್ರಚೋದನೆ ಕೊಟ್ಟು ತಿನ್ನಬಾರ್ದನ್ನು ನಿಮಗೆ ತಿನ್ನಿಸೋದಕ್ಕಾಗತ್ತಾ? ಪ್ರಚೋದನೆ ಕೊಟ್ಟು ತಿನ್ನಬಾರ್ದನ್ನು ನಿಮಗೆ ತಿನ್ನಿಸೋದಕ್ಕಾಗತ್ತಾ? ನೋ. ಒಳಗಡೆ ಇರೋದು ಹೊರಗೆ ಬಂದಿದೆ. ಅಲ್ಲಿ ಒಳಗಡೆ ಅದು ಯಾಕಿದೆ ಅನ್ನೋದು ಪ್ರಶ್ನೆ. ಒಂದು, ಈ ಸ್ಮಾರ್ಟ್ಫೋನು ಸೋಷಿಯಲ್ ಮೀಡಿಯಾದಿಂದ ಏನಾಯಿತು ಅಂದರೆ, ಯಾವ ಮಾತುಗಳನ್ನು ಎದುರ ಬದರ ನಿಂತ್ಕೊಂಡು ಹೇಳಿದರೆ ಮುಖ ಕೆತ್ತು ಹೋಗಂಗೆ ಹೊಡೆಸ್ಕೊಳ್ಳೋ ಸಾಧ್ಯತೆ ಇತ್ತಲ್ಲ, ಅದನ್ನು ಅನಾನಿಮಸ್ಸಾಗಿ ಹೇಳಿ ಎಸ್ಕೇಪ್ ಆಗಿಬಿಡ್ಬೋದು. ಅನಾನಿಮಸ್ಸಾಗಿ ಹೇಳಿ. ನಮ್ಮಲ್ಲೂ ನೋಡೋದಿಲ್ವಾ? ಕಂಡ ಹೆಣ್ಣು ಮಕ್ಕಳಿಗೆ ಅವರು ಯಾರು, ಏನು, ಅವ್ರ ಹಿನ್ನೆಲೆ ಏನು, ವಾಟ್ ದೇ ಹ್ಯಾವ್ ಗಾನ್ ಥ್ರೂ ಇನ್ ದೇರ್ ಲೈಫ್ ಗೊತ್ತೇ ಇರೋದಿಲ್ಲ. ಅವ್ರದ್ದೊಂದು ಫೋಟೋಗೆ ನೀನು ಅಂಥವಳು ಇಂಥವಳು ಹಾಗೆ ಹೀಗೆ ಕಮೆಂಟ್ ಹಾಕ್ಬಿಡೋದು, ಮುಗಿತಲ್ಲ. ಆಮೇಲೆ ಅನಾನಿಮಸ್. ಅದನ್ನೇ ಆಕೆ ಮುಂದೆ ನಿಂತ್ಕೊಂಡು ಹೇಳಿದರೆ ಬಿಡ್ತಿದ್ಲ ಅವಳು, ಚಪ್ಪಲಿ ಹೊಡಿತಿದ್ಲು. ಸೋಷಿಯಲ್ ಮೀಡಿಯಾ ಅದೊಂದು ನೋಡಿ, ಮಾತಾಡಿ ಹೆಂಗೆ ಮುಖ ನಗು ತಡ್ಕೊಳ್ಳೋಕ್ಕಾಗದೆ ಹೆಂಗೆ ಸೈಡ್ಗೆ ಹೋಗ್ತಾಳೆ ನೋಡಿ ಅವಳು. ಆಡಬಹುದು ಅದೆಲ್ಲ ಮಾತು ಹೇಳಿ. ಅಲ್ಲಿ ಬಳಸಲಾದ ಶಬ್ದಗಳು. ನಾನು ಹುಬ್ಬಳ್ಳಿ ಉತ್ತರ ಕರ್ನಾಟಕದವನು, ನನಗೆ ಆ ಶಬ್ದಗಳನ್ನು ಕೇಳೋದಕ್ಕಾಗ್ತಿಲ್ಲ. ಇನ್ನು ಮಂಗಳೂರು ಕಡೆಯವರೆಲ್ಲ ಕೇಳಿದ್ರೆ ಏನಾಗಬೇಕು? ಉಡುಪಿ ಮಂಗಳೂರು ಕಡೆಯವ್ರು ಕೇಳಿದ್ರೆ ಅಭಿಜಿತ್ ದೀಪ್ಕೆಗೆ ಏನು ತಪ್ಪು ಅನ್ನಿಸ್ತಾ ಇದೆ. ಏನು ತಪ್ಪು? ಅವರು ಮಾಡಿಲ್ವಾ, ಇವರು ಮಾಡಿಲ್ವಾ? BJP IT ಸೆಲ್ನವರು ಅವರು ಮಾಡಿದ್ದಾರೆ. BJP ಸಂಸದ ರಮೇಶ್ ಬಿಧೂರಿ ಸಂಸತ್ತಿನಲ್ಲಿ ಮತ್ತೊಬ್ಬ ಸಂಸದನಿಗೆ ಯಾವ ಶಬ್ದ ಬಳಸಿದ್ರು? ಯೋಗಿ ಆದಿತ್ಯನಾಥ್ ಅವರ ವಿಡಿಯೋ ಬಂದಿತ್ತು, ಒಬ್ಬ ಕ್ಯಾಮರಾಮ್ಯಾನಿಗೆ ಬೈದಿದ್ರು. ಅಭಿಜಿತ್ ದೀಪ್ಕೆ ಸಂಸತ್ನಲ್ಲೇ ಕೆಟ್ಟ ಬಾಯಿಗಳ ಉಪಯೋಗಿಸಿದ್ದಾರೆ. ಕೇಳಿಸ್ಕೊಳ್ಳಿ ಒಮ್ಮೆ.
मैंने अभी देखा कि एक लड़की के ऊपर गाली देने के लिए केस किया गया है। तो एक बात तो ये है कि अगर आप केस कर रहे हो गाली देने के लिए, तो उन बीजेपी के आईटी सेल पर कब केस किए जाएंगे जो इतने सालों से लड़कियों को गंदी गंदी गालियाँ ऑनलाइन दे रहे थे, क्या क्या शब्द इस्तेमाल नहीं कर रहे थे वो लड़कियों के लिए, कहीं से भी वो इज्जत नहीं कर रहे थे लड़कियों की, और वो लोग प्राउडली अपने बायो में लिखते थे फॉलोड बाय पीएम मोदी। ऐसे लोगों ने लड़कियों को गंदी गंदी गालियाँ दी है, उनके ऊपर केस कब होंगे? और बात बस बीजेपी आईटी सेल तक नहीं है, इनके मेंबर ऑफ पार्लियामेंट जो है रमेश बिधूड़ी जी, उन्होंने किन शब्दों का इस्तेमाल किया था एक फेलो मेंबर ऑफ पार्लियामेंट के लिए सबको याद है। यूपी के जो सीएम है योगी आदित्यनाथ, उनका एक वीडियो भी आया था जहाँ पर जो एएनआई का कैमरा पर्सन था उसके लिए भी उन्होंने गालियाँ दी थी। तो ये क्या चल रहा है? इस देश में दो कानून चल रहे हैं क्या? यूथ के लिए एक अलग कानून है और बीजेपी और उनके नेताओं के लिए अलग कानून है। और गाली देना कोई अपराध नहीं है, गाली देना इज़ नॉट अ क्राइम। अगर कोई गाली देता है वो बुरा हो सकता है, वो बुरी बात हो सकती है, तो उसको आप समझाइए, उसको आप कहिए कि गाली मत दो। लेकिन केस किस बात पर किया जा रहा है? अगर गाली देने पर केस करना पड़े तो सबसे ज़्यादा केसेस जो होंगे वो बीजेपी आईटी सेल पर होंगे, क्योंकि सबसे ज़्यादा औरतों को गंदी गंदी गालियाँ उन्होंने ही दी है, और बीजेपी के नेताओं पर होंगे जिन्होंने इतनी गंदी गालियाँ इतने सालों से दी और पार्लियामेंट के अंदर भी दी है। ಅಭಿಜಿತ್ ದೀಪ್ಗೆ ಮತ್ತು CJP ಫಸ್ಟ್ ಖಚಿತಪಡಿಸಬೇಕಾಗಿರೋದು ಅವರ ಹೋರಾಟ ಮೋದಿ ವಿರುದ್ಧವಾ ಅಥವಾ ಕುಲಗೆಟ್ಟ ವ್ಯವಸ್ಥೆಯ ವಿರುದ್ಧವಾ ಅಂತ. ಎಕ್ಸಾಮಿನೇಷನ್ ಸಿಸ್ಟಮ್ ಹಾಳಾಗಿದೆ, ಕ್ವಶನ್ ಪೇಪರ್ಗಳ ಲೀಕ್ ಆಗ್ತಾ ಇದ್ದಾವೆ, ಅದೆಲ್ಲವೂ ನಿಂತು ವಿದ್ಯಾರ್ಥಿನಿಯವರ ಭವಿಷ್ಯ ಸುಭದ್ರವಾಗಬೇಕು ಅನ್ನುವ ಹೋರಾಟವಾ ಅಥವಾ ಮೋದಿಗೆ ಇಂಡಿಯನ್ ಆರ್ಮಿಗೆ ಬೈಯೋ ಹೋರಾಟವಾ? ಅರೆ, ನಮ್ಮ ಹೋರಾಟದ ಕಾಸ್ ಕರೆಕ್ಟ್ ಆಗಿತ್ತು, ಯಾರೋ ಕೆಲವರು ಅಭದ್ರ ಭಾಷೆ ಬಳಸಿದ್ದಾರೆ, ಅವರ ಜೊತೆಗೆ ನಮ್ಮ CJP ಪಕ್ಷ ತನ್ನನ್ನು ತಾನು ಗುರುತಿಸಿಕೊಳ್ಳುವುದಿಲ್ಲ ಅಂದಿದ್ರೆ ಎಷ್ಟು ಪ್ರಬುದ್ಧ ಸ್ಟೇಟ್ಮೆಂಟ್ ಆಗಿರೋದ್ರಿ. ಇದು ಅಭಿಜಿತ್ ದೀಪ್ಗೆ ಕಮೆಂಟ್ ಪ್ರಧಾನಮಂತ್ರಿಗಳ ವಿಡಿಯೋಗೆ, ಯುವರ್ ಸ್ಕಿನ್ ಈಸ್ ಬ್ರೈಟರ್ ದ್ಯಾನ್ ದಿ ಕಂಟ್ರೀಸ್ ಫ್ಯೂಚರ್ ಅಂತ. ನಿಮ್ಮ ತ್ವಚೆಯ ಹೊಳಪು ದೇಶದ ಭವಿಷ್ಯಕ್ಕಿಂತಲೂ ಉಜ್ವಲವಾಗಿದೆ ಅಂತ. ಅಂದರೆ ನಿಮ್ಮ ಸ್ಕಿನ್ನು ದೇಶದ ಭವಿಷ್ಯಕ್ಕಿಂತಲೂ ಹೆಚ್ಚು ಪ್ರಕಾಶಮಾನವಾಗಿದೆ. He says, yes, I did it. ಕೇಳಿಸ್ಕೊಳ್ಳಿ. मोदी जी के वीडियो पे अपने कमेंट पास किया क्या? नरेंद्र मोदी जी ने नहीं, मैंने तो यही कमेंट किया था कि उनका जो स्किन है वो फ्यूचर, देश के फ्यूचर से ज़्यादा ब्राइट लगता है, क्योंकि बहुत ज़्यादा रील्स बना रहे हैं आजकल मोदी जी, और उसमें उनकी स्किन जो है बहुत ही खुलकर निखर कर आ रही है। नरेंद्र मोदी जी के वीडियो पे अपने कमेंट पास किया क्या? नरेंद्र मोदी जी ने नहीं, मैंने तो यही कमेंट किया था कि उनका जो स्किन है वो फ्यूचर, देश के फ्यूचर से ज़्यादा ब्राइट लगता है, क्योंकि बहुत ज़्यादा रील्स बना रहे हैं आजकल मोदी जी, और उसमें उनकी स्किन जो है बहुत ही खुलकर निखर कर आ रही है। ಫೈನ್, ಪ್ರಜಾಪ್ರಭುತ್ವದಲ್ಲಿ ಇಂಥದಕ್ಕೆಲ್ಲ ಅವಕಾಶ ಇರುತ್ತೆ. ಬಟ್ ಉತ್ತಮ ಶಬ್ದಗಳನ್ನು ಬಳಸಿ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು. ಇದು ನನ್ನ ಸ್ಟ್ರಾಂಗ್ ಬಿಲೀಫ್. ಸೌರವ್ ದಾಸ್, ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರರ ಟ್ವೀಟು, ರುಚಿಕಾ ಸಿಂಗ್ ವಿರುದ್ಧ ಕ್ರಿಮಿನಲ್ ಕೇಸು ಕಾನೂನು ವ್ಯವಸ್ಥೆಯ ದುರುಪಯೋಗ, ಯಾವುದೇ ಕಾರಣಕ್ಕೂ ಈ ದೇಶ ಇದನ್ನು ಸ್ವೀಕಾರ ಮಾಡೋದಿಲ್ಲ. ಅಂದರೆ ಆ ಶಬ್ದಗಳನ್ನು ಬಳಸಿದ್ದಾರೆ, ಬಟ್ ಅವ್ರ ಮೇಲೆ ಕೇಸ್ ಹಾಕಬೇಡಿ, ಕೇಸ್ ಕೂಡ ಹಾಕಬೇಡಿ. ಒಂದಷ್ಟು ಇನ್ಸ್ಟೆನ್ಸಸ್ ಹೇಳ್ತೀನಿ ರೀ. ಅಸಭ್ಯ ಭಾಷೆಯ ಬಳಕೆಯು ಕ್ರಿಮಿನಲ್ ಪ್ರಕರಣಕ್ಕೆ ಕಾರಣವಾಗುವುದಿಲ್ಲ. ಹೌದಾ? ರಿಯಲಿ? ಅಶ್ಲೀಲ ಭಾಷೆಯನ್ನು ಬಳಸಿದರೆ ಕ್ರಿಮಿನಲ್ ಕೇಸ್ ಆಗೋದಿಲ್ವಂತೆ. ಲೋಕಸಭೆಯ 50% ಸಂಸದರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳಿವೆ. BJPಯಲ್ಲೇ ಸುಮಾರು 100 ಸಂಸದರ ವಿರುದ್ಧ ಇಂಥ ಪ್ರಕರಣಗಳಿವೆ. ಪೊಲೀಸರು ತಮ್ಮ ಗಮನವನ್ನು ಅವರತ್ತ ಹರಿಸಬಹುದಲ್ಲವೇ? ಯುವತಿಯ ಮೇಲಲ್ಲ, ಯುವಜನರ ಮೇಲೆ ಕಿರುಕುಳ ತಕ್ಷಣವೇ ನಿಲ್ಲಲಿ. ಯಾರ ಸಪೋರ್ಟಿಗೆ ನಿಂತ್ಕೊಂಡಿದ್ದೀರಿ ಸ್ವಾಮಿ? ಯಾರ ಸಪೋರ್ಟಿಗೆ ನಿಂತ್ಕೊಂಡಿದ್ದೀರಿ? ರುಚಿಕಾ ಸಿಂಗ್ನ ಏನಾರು ಮಾಡ್ಕೊಳ್ಳಿ ಅಂತ ಬಿಡೋದಲ್ಲ, ಇಲ್ಲ ನಾವೇ ಕರೆದು ಬುದ್ಧಿ ಹೇಳ್ತೀವಿ ಅಂತ ಆಕೆಯನ್ನು ಕರೆಸಿಕೊಂಡು ಆ ವಿಡಿಯೋನ ಆಕೆಯನ್ನು ಕ್ಷಮಾಪಣೆ ಕೋರಿದಾಳಲ್ಲ, ನಿಮ್ಮ ಅಧಿಕೃತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ಬಿಟ್ಟಿದ್ರೆ ಇನ್ನಷ್ಟು ಪ್ರಬುದ್ಧತೆ ಆಗ್ತಿರ್ಲಿಲ್ವಾ? ಕರೆದು ಬುದ್ಧಿ ಹೇಳಿ, ಇಲ್ಲಮ್ಮ ಹೀಗೆಲ್ಲ ಮಾತಾಡಬಾರ್ದು. ಒಂದು ಸ್ಟ್ರಾಂಗ್ ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವಿ, ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇಲ್ಲಿ ಎಲ್ರಿಗೂ ಇದೆ. ಏನನ್ನು ಹೇಳಬೇಕು ಅಂದ್ಕೊಂಡಿದೆಯೋ ಅದನ್ನು ಪ್ರಬುದ್ಧ ಭಾಷೆಯಲ್ಲಿ ಹೇಳು.
ಅಂತ ಬುದ್ಧಿ ಹೇಳಿದ್ರೆ ಮುಗಿತಿರಲಿಲ್ವಾ? ಪ್ರಕಾಶ್ ರಾಜ್ ಮಾತಾಡಿದ್ದಾರೆ ನೋಡಿ, ಪ್ರಕಾಶ್ ರಾಜ್ ಕೇಳಿಸ್ಕೊಳ್ಳಿ. Hi, friend. This is from the parents of this country. When children use abusive languages or talk wrong on the elders, we tell them, warn them not to do it, and we ask them to learn lesson and don't do it again. But we don't, put criminal cases and police cases and harass them. One more thing is, we should also have our responsibility when we have made those children and get anguished and helpless seeing their ನಿಲುವುಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇರಬೇಕು. ಕೇಸ್ ಬೈ ಕೇಸ್ ಚೇಂಜ್ ಆಗಬಾರ್ದು ನಿಲುವುಗಳು. ಒಂದು ವಿಷಯದಲ್ಲಿ ಒಂದು ಸ್ಟ್ಯಾಂಡ್ ತಗೊಂಡ್ರೆ ಎಲ್ಲ ವಿಷಯದಲ್ಲೂ ಆ ಸ್ಟ್ಯಾಂಡ್ ಇರಬೇಕು. ಆಗಸ್ಟ್ 19 ಕಳೆದ ವರ್ಷ 2024 ಆರ್ಜಿಕರ್ ಹಾಸ್ಪಿಟಲ್ನಲ್ಲಿ ರೇಪ್ ಆ್ಯಂಡ್ ಮರ್ಡರ್ ಆಗಿತ್ತು ಪಶ್ಚಿಮ ಬಂಗಾಳದಲ್ಲಿ. ಒಂದು ಹುಡುಗಿ ಮಮತಾ ಬ್ಯಾನರ್ಜಿಯ ಕೊಲೆ ಮಾಡಿಬಿಡಿ ಅನ್ನೋ ಥರ ಪೋಸ್ಟ್ ಮಾಡಿದ್ಲು ಸೋಷಿಯಲ್ ಮೀಡಿಯಾದಲ್ಲಿ. 23 ವರ್ಷದ ವಿದ್ಯಾರ್ಥಿನಿ ಕೀರ್ತಿ ಶರ್ಮಾ. ಇಂದಿರಾ ಗಾಂಧಿ ನೆನಪಿದೆಯಲ್ವಾ ಅಂತ. ಇಂದಿರಾ ಗಾಂಧಿ ಜೈಸೆ ಮಮತಾ ಬ್ಯಾನರ್ಜಿ ಹಾಗೇನೋ ಬರುತ್ತೆ ನೋಡಿ. ಪಶ್ಚಿಮ ಬಂಗಾಳ ಪೊಲೀಸರು ಬಂದರು, ಕಲ್ಕತ್ತಾ ಪೊಲೀಸ್ ಬಂದು ಅರೆಸ್ಟ್ ಮಾಡ್ಕೊಂಡು ಹೋದರು. 2019ರಲ್ಲಿ ಪ್ರಿಯಾಂಕಾ ಚೋಪ್ರಾ ದೇಹಕ್ಕೆ ಮಮತಾ ಬ್ಯಾನರ್ಜಿಯ ಫೋಟೋ ಅಂಟಿಸಿ, ಇದೇ ಫೋಟೋ ಮಾರ್ಫ್ ಮಾಡಿದ್ದನ್ನು ಮೀಮ್ ಮಾಡಿ ಹಂಚ್ಕೊಂಡಿದ್ದದ್ದು ಪಶ್ಚಿಮ ಬಂಗಾಳ BJP ಯುವ ಘಟಕದ ಸದಸ್ಯೆ ಪ್ರಿಯಾಂಕಾ ಶರ್ಮಾ ಹಂಚಿಕೊಂಡಿದ್ದ ಫೋಟೋ. ಬೇಲ್ ತಗೊಳ್ಳೋದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗಿ ಬಂತು. ಸೆಷನ್ಸ್ ಕೋರ್ಟು, ಹೈಕೋರ್ಟು ಎಲ್ಲೂ ಬೇಲ್ ಸಿಗಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲ್ ತಗೋಬೇಕಾಗಿ ಬಂತು. 2022 ಮುಂಬೈ ಶರದ್ ಪವಾರನ್ನು ಟೀಕಿಸಿ ಕವನ ಹಂಚಿಕೊಂಡಿದ್ದಕ್ಕೆ ಮರಾಠಿ ನಟಿ ಕೇತ್ಕಿ ಚಿತಾಲೆ 40 ದಿನ ಜೈಲಿನಲ್ಲಿದ್ದರು. ಕೇತ್ಕಿ ಚಿತಾಲೆ ಶರದ್ ಪವಾರನ್ನು ಟೀಕೆ ಮಾಡಿ ಒಂದು ಕವಿತೆ ಹಂಚಿಕೊಂಡಿದ್ದಕ್ಕೆ. ಭಾಷೆಯ ಬಳಕೆಯ ಬಗ್ಗೆ ಹುಷಾರಾಗಿರಿ ಅನ್ನೋದಾದರೆ ಎಲ್ರಿಗೂ ಹುಷಾರಾಗಿರಿ ಅನ್ಬೇಕು. ಏನು ಮಾತಾಡಿದ್ರು ನಡೆಯುತ್ತೆ ಅನ್ನೋದಾದರೆ ಇವ್ರು ಏನು ಮಾತಾಡಿದ್ದು ನಡಿಬೇಕಾಗಿತ್ತು. ಆವಾಗೆಲ್ಲ ಏನು ಸ್ಟ್ಯಾಂಡ್ ತಗೊಂಡಿದ್ರಿ ಅನ್ನೋದು ನನ್ನ ಪ್ರಶ್ನೆ. ಕ್ವಿಕ್ಲಿ ಮುಂದಿನ ಸುದ್ದಿಗೆ ಹೋಗೋಣ. ಯುರೋಪ್ನಲ್ಲಿ ವಲಸಿಗರ ಟೆನ್ಷನ್. ಯುರೋಪ್ ಖಂಡ ಆಫ್ರಿಕಾ ಖಂಡ ಸೇರುವ ಜಾಗದಲ್ಲಿ ಆಫ್ರಿಕಾದ ತುತ್ತ ತುದಿಗೆ ಮೊರಕ್ಕೋ ದೇಶ ಬರುತ್ತೆ. ಯುರೋಪಿನ ಲೋವರ್ ಎಂಡ್ನಲ್ಲಿ ಸ್ಪೇನ್ ಬರುತ್ತೆ. ಮೊರಕ್ಕೋದಿಂದ ಸ್ಪೇನ್ಗೆ ವಲಸಿಗರ ಲಗ್ಗೆ. ಒಂದೇ ದಿನಕ್ಕೆ 60,000 ಜನ ಬಂದಿದ್ದಾರೆ. 60,000 ಜನ. ಅವರ ಪೈಕಿ ಬಹುತೇಕರು ಸಮುದ್ರ ಈಜಿಕೊಂಡು ಬಂದರು. ನೋಡಿ ಅಲ್ಲಿ ಅಕ್ರಮವಾಗಿ ದೇಶ ಪ್ರವೇಶ ಮಾಡ್ತಾ ಇರೋರು. ಮೇನ್ಲ್ಯಾಂಡ್ ಸ್ಪೇನ್ನಿಂದ ಮ್ಯಾಪ್ ನೋಡಿದ್ರೆ ಆಫ್ರಿಕಾ ಖಂಡದ ಒಳಗೆ ಇದೆ ಅನ್ನುವಂತೆ ಒಂದು ದೊಡ್ಡ ನಗರ ಸ್ಪೇನಿನ ಆಡಳಿತಕ್ಕೊಳಪಟ್ಟಿದೆ. ನೋಡಿ ಇಲ್ಲಿ ಅಕ್ರಮ ವಲಸಿಗರು ಬರ್ತಾ ಇರೋದವರು. ನೋಡಿ ಅದನ್ನು, ಬೋಟ್ ಅಂದರೆ ಬೋಟು, ಸ್ವಿಮ್ಮಿಂಗ್ ಅಂದರೆ ಸ್ವಿಮ್ಮಿಂಗು. ಸೆಯೂಟ ಅನ್ನುವಂಥ ಒಂದು ದೊಡ್ಡ ಊರು. 83,000 ಜನಸಂಖ್ಯೆ ಇದೆ ಆ ಊರಿಂದು. ಕುಟುಂಬ ಪರಿವಾರ ಸಮೇತ ಈಜ್ಕೊಂಬರ್ತಾ ಇದ್ದಾರೆ, ಮಕ್ಕಳು ಮರಿ ಎಲ್ಲರನ್ನೂ ಕಟ್ಕೊಂಡು. ಇದು ಲ್ಯಾಂಡ್ ಬಾರ್ಡರ್ನಲ್ಲಿ ದಾಟ್ಕೊಂಡು ಬರ್ತಾ ಇರೋದು. ಬೇಲಿ ಹಾಕಿದೆ ಅಲ್ಲಿ, ಸ್ಪೇನ್ ಗೌರ್ಮೆಂಟ್ ಬೇಲಿ ಹಾಕಿದೆ. ಅದನ್ನು ದಾಟ್ಕೊಂಡು ಮೊರಕ್ಕೋಯಿಂದ ಬರ್ತಾ ಇರೋದು ಇವರು. ಮ್ಯಾಪ್ ತೋರಿಸಿ ಒಂದು ಸಲ ಬೇಗ. ಮೇನ್ಲ್ಯಾಂಡ್ ಸ್ಪೇನ್ನಿಂದ ಆಫ್ರಿಕನ್ ಕಂಟ್ರಿ, ಆಫ್ರಿಕಾದ ಒಳಗಿದೆ ಅನ್ನುವಂತೆ ಸೆಯೋಟ ನೋಡ್ತಾ ಇದ್ದೀರಿ ಅಲ್ಲಿ. ಅದರ ಕೆಳಗಡೆ ಮೊರಕ್ಕೋ ಕಾಣಿಸುತ್ತೆ ನೋಡಿ. ಮೊರಕ್ಕೋದಿಂದ ಸ್ಪೇನ್ಗೆ ಸೇರಿರುವ ಸೆಯುಟಕ್ಕೆ ಹೋಗಬೇಕು ಅಂದರೆ ಲ್ಯಾಂಡ್ ಬಾರ್ಡರೂ ಇದೆ, ಸಮುದ್ರ ಮಾರ್ಗವೂ ಇದೆ. ಲ್ಯಾಂಡ್ ಬಾರ್ಡರಿಂದ ಕೆಲವರು ಹೋಗಿದ್ದಾರೆ, ಸಮುದ್ರ ಮಾರ್ಗದಿಂದ ಬಹುತೇಕರು ಹೋದರು. ಸಮುದ್ರ ಮಾರ್ಗದಿಂದ ಯಾಕೆ ಹೆಚ್ಚಿಗೆ ಜನ ಹೋದರು? ಇತ್ತೀಚೆಗೆ ಸ್ಪೇನ್ನ ಸುಪ್ರೀಂ ಕೋರ್ಟು ಒಂದು ಪ್ರಕರಣದ ವಿಚಾರಣೆಯಲ್ಲಿ ಹೇಳ್ಬಿಡ್ತಂತೆ, ಹೊಟ್ಟೆಪಾಡಿಗಾಗಿ ಜೀವದ ಹಂಗು ತೊರೆದು ಸಮುದ್ರ ದಾಟ್ಕೊಂಡು ಬಂದಿರ್ತಾರೆ ಅವರು, ಅಂಥವ್ರನ್ನು ಏನೂ ವಿಚಾರಣೆ ನಡೆಸದೆ ತಕ್ಷಣ ಕಳಿಸ್ಬಿಡಬೇಡಿ ವಾಪಸ್ ಅವ್ರ ದೇಶಕ್ಕೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಂತೆ. ಮೊರಕ್ಕೋದಲ್ಲಿರುವ ಜನರಿಗೆ ನಾವು ಸ್ಪೇನಿಗೆ ಹೋದರೆ ನಮಗೆ ಆರಾಮಾಗಿರ್ಬೋದು ಅಂತ ಅನ್ಕೊಂಬಿಟ್ರು ಆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಗ್ಗೆ ಓದಿ.
ನೋಡಿ, ಎಲ್ಲರೂ ಡಿಸೈಡ್ ಮಾಡ್ಕೊಂಡು ಒಂದೇ ದಿವಸ ನುಗ್ಗಕ್ಕೆ ಶುರು ಮಾಡಿಬಿಡ್ತಾರೆ. ಆ ಊರು ಹೊತ್ಕೊಂಡು ಉರಿದೋಯ್ತು ರೀ. ಉರಿದೇ ಏನು ರೀ, ಇರೋದೇ ಆ ಊರಿನ ಜನಸಂಖ್ಯೆ 83,000 ಪ್ಲಸ್ 60,000 ಜನ ಒಂದೇ ದಿವಸ ಆ್ಯಡ್ ಆಗಿಬಿಟ್ರೆ ಅಲ್ಲಿ ಕೈಗೆ ಸಿಕ್ಕದ್ದನ್ನೆಲ್ಲ ಧ್ವಂಸ ಮಾಡಿಬಿಟ್ರಿ ಇವರು. ಸ್ಪೇನಿನ ಜನಸಂಖ್ಯೆ 4,97,00,000. ವಲಸಿಗರು ಒಂದು 8 ಲಕ್ಷ ಜನ ಇದ್ದಾರಲ್ಲಿ. ಸ್ಪೇನಿನ ಮಿಲಿಟ್ರಿಯ ಸ್ಟ್ರೆಂಗ್ತೇ 1,13,000, 1,80,000 ಪೊಲೀಸರಿದ್ದಾರೆ. ಅದರ ಜೊತೆಗೆ ಅಲ್ಲಿ ಇಮಿಗ್ರೆಂಟ್ ಫ್ರೆಂಡ್ಲಿ ಗೌರ್ಮೆಂಟ್ ಇರೋದು, ಅಕ್ರಮ ವಲಸಿಗರ ಪರವಾಗಿರೋ ಸರ್ಕಾರ ಇದೆ ಅಲ್ಲಿ. ಓಟಿನ ಲೆಕ್ಕಾಚಾರ ಅಷ್ಟೇ, ಇನ್ನೇನಿಲ್ಲ. ಸೆಯೂಟಾದ ಜನಸಂಖ್ಯೆ, ಸೆಯೂಟ ಅನ್ನೋ ಊರಿಗೆ ನುಗ್ಗಿದ್ರಲ್ಲ, ಅಲ್ಲಿನ ಜನಸಂಖ್ಯೆ 83,000. ಮೊರಕ್ಕೋದಿಂದ ಬಂದವರ ಸಂಖ್ಯೆ 60,000ಕ್ಕಿಂತ ಜಾಸ್ತಿ ಇತ್ತು. ಒಂದೇ ದಿವಸಕ್ಕೆ ವಲಸಿಗರ ರಾಶಿ ಅದು. ಯುರೋಪಿಯನ್ ಒಕ್ಕೂಟದ ದೇಶಗಳು, ಬಹುತೇಕ ದೇಶಗಳ ಮಧ್ಯದಲ್ಲಿ ಅಫ್ಕೋರ್ಸ್ ಲ್ಯಾಂಡ್ ಬಾರ್ಡರೇ ಶೇರ್ ಮಾಡ್ತಾರೆ, ಫ್ರೀ ಓಡಾಟ ಇದೆ ಇಲ್ಲಿ. ನೀವು ಒಂದು ದೇಶಕ್ಕೆ, ಅಂದರೆ ಬಹುತೇಕ ದೇಶಗಳು ನಾನು ಹೇಳೋದು, ಒಂದು ದೇಶಕ್ಕೆ ವೀಸಾ ತಗೊಂಡು ಹೋದರೆ ಇನ್ನೊಂದು ದೇಶಕ್ಕೆ ಹೋಗಬೇಕಿದ್ರೆ ಮತ್ತೆ ವೀಸಾ ತಗೋ ಹಂಗಿಲ್ಲ. ಯುರೋಪಿಯನ್ ಒಕ್ಕೂಟ. ಈಗ ಇವರು ಸ್ಪೇನಿಗೆ ಬಂದುಬಿಟ್ಟಿದ್ದಾರೆ. ಸ್ಪೇನ್ನಿಂದ 10 ತಾಕೊಂಡು ಫ್ರಾನ್ಸ್ ಇದೆ ರೀ, ಇಟಲಿ ಇದೆ. ಅಲ್ಲಿ ಬಾರ್ಡರ್ ಕಂಟ್ರೋಲ್ ಇಲ್ಲ. ಅದರ ಅರ್ಥ ಏನು? ಇವರು ಇಟಲಿ ಒಳಗೂ ನುಗ್ಗುತ್ತಾರೆ, ಫ್ರಾನ್ಸ್ ಒಳಗೂ ನುಗ್ಗುತ್ತಾರೆ. ಆ ದೇಶಗಳಿಗೆ ಟೆನ್ಷನ್ ಶುರುವಾಗಿದೆ. ಅವರು ಬಾರ್ಡರ್ ಬಂದ್ ಮಾಡ್ಕೊಂಡಿದ್ದಾರೆ ಈಗ, ಅಕ್ರಮವಾಗಿ ಬಂದುಬಿಟ್ರೆ ಅಂತ. ಇಂಟ್ರಡಕ್ಷನ್ನಲ್ಲೂ ಒಂದು ಮಾತು ಹೇಳಿದೆ ನಾನು. ಈ ಸುದ್ದಿ ಹೇಳ್ತಾ ಇರುವ ನಾನು ಮತ್ತು ಸುದ್ದಿ ಕೇಳ್ತಾ ಇರುವ ನೀವು, ನಮ್ಮ ಪೈಕಿ ಬಹುತೇಕರು ಇಡೀ ಯುರೋಪಿಯನ್ ಯೂನಿಯನ್ ಅಕ್ರಮ ವಲಸಿಗರ ಕಾರಣಕ್ಕೆ ಒಂದು ಸಿವಿಲ್ ವಾರ್ ಆಗುವುದನ್ನು ನೋಡ್ತೀವಿ ನೋಡಿ. ಒಂದು ಅರಾಜಕತೆ ಸೃಷ್ಟಿ ಆಗೋದನ್ನು ನೋಡ್ತೀವಿ ನಾವು. ಕೊಲ್ಯಾಪ್ಸ್ ಆಫ್ ಯುರೋಪಿಯನ್ ಯೂನಿಯನ್ ನೋಡಿದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಮುಂದೊಂದು ದಿನ ದುರ್ಭರ ದಿನಗಳು ಯುರೋಪಿಗೆ ಕಾದಿದ್ದಾವೆ ಅಂತ 2013ರಲ್ಲಿ ನಾನು ಆರ್ಟಿಕಲ್ ಬರೆದಿದ್ದೆ ಒಂದು. ಆವಾಗಲೂ ಅಕ್ರಮ ವಲಸಿಗರನ್ನು ಈ ರೀತಿಯಾಗಿ ಅವರು ಒಳಗೆ, ಈಗ ಬಿಡಿ ಇವರು ಅಂದರೆ ಒತ್ತಾಯಪೂರ್ವಕವಾಗಿ ಒಳಗೆ ಬರ್ತಿದ್ದಾರೆ. ಆವಾಗ ರೆಫ್ಯೂಜೀಸ್ ವೆಲ್ಕಮ್ ಅಂತ ಬೋರ್ಡ್ ಹಿಡ್ಕೊಂಡು ನಿಂತಿರ್ತಿದ್ರು. ಡೆಮೋಗ್ರಫಿನೇ ಚೇಂಜ್ ಆಗಿ ಹೋಗ್ಬಿಟ್ಟಿದೆ ಯುರೋಪಿಯನ್ ಅನೇಕ ದೇಶಗಳಲ್ಲಿ. ಅಲ್ಲಿದ್ದದ್ದು ಡೆಮೋಗ್ರಫಿನೇ ಒಂದು, ಆಗಿರೋ ಡೆಮೋಗ್ರಫಿನೇ ಇನ್ನು. ಇಲ್ಲಿ ನೋಡಿ, ಮೊರಕ್ಕೋ 99% ಮುಸ್ಲಿಂ ಕಂಟ್ರಿ, ಸ್ಪೇನ್ ಮೋರ್ ದೆನ್ 90% ಕ್ರಿಶ್ಚಿಯನ್ ಕಂಟ್ರಿ. ಆ್ಯಕ್ಚುಲಿ ಸ್ಪೇನ್ ಕೂಡ ಇಸ್ಲಾಮಿಕ್ ರಾಷ್ಟ್ರವೇ ಆಗಿತ್ತು. ಸ್ಪೇನು, ಪೋರ್ಚುಗಲ್ ತನಕ ಇಸ್ಲಾಂ ಹರಡಿಕೊಂಡಿತ್ತು. ಪ್ರಪಂಚದಲ್ಲಿ ಕೆಲವು ದೇಶಗಳಿಗೆ ಸಾಧ್ಯ ಆಗಿದ್ದು ಸಂಪೂರ್ಣ ಇಸ್ಲಾಮಿಕ್ ಆಗಿದ್ದನ್ನು ಮತ್ತೆ ತಮ್ಮ ಈ ಹಿಂದಿನ ಧರ್ಮಕ್ಕೆ, ಮೂಲ ಧರ್ಮ ಅಂತ ಹೇಳೋದಿಲ್ಲ ನಾನು, ಈ ಹಿಂದಿನ ಧರ್ಮ ಅಥವಾ ಹಿಂದಿನ ಮತಕ್ಕೆ ವಾಪಸ್ ತಗೊಂಡು ಹೋಗೋದು ಸಾಧ್ಯ ಆಗಿದ್ದು ಸ್ಪೇನ್ಗೆ, ಪೋರ್ಚುಗಲ್ಗೆ. ಜಸ್ಟ್ ಇಮ್ಯಾಜಿನ್ ಏನಾಗ್ಬೋದು ಅಲ್ಲಿ ಅಂತ. ಡೀಟೇಲಾಗಿ ಮಾತಾಡಬೇಕಾಗಿತ್ತು, ಬಟ್ ಟೈಮ್ ಮುಗಿದ್ಬಿಟ್ಟಿದೆ, ಸಾರಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.